ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆದಿರುವ ಒಟ್ಟು ದೇಶಗಳ ಸಂಖ್ಯೆ ಎಷ್ಟು? 195. ಯಾವುವು? ಅಫ್ಘಾನಿಸ್ತಾನ್, ಅಲ್ಬೇನಿಯಾ, ಅಲ್ಜೀರಿಯಾ, ಅಂಡೋರಾ, ಅಂಗೋಲಾ, ಆಂಟಿಗುವಾ ಮತ್ತು ಬಾರ್ಬುಡಾ, ಅರ್ಜೆಂಟೀನಾ, ಹೀಗೆ ನೀರು ಕುಡಿದಂತೆ ಸಾರಾಗವಾಗಿ ಸಾಮಾಜಿಕ ಜ್ಞಾನದ ವಿಚಾರಗಳನ್ನ ಫಟಾಫಟ್ ಅಂತ ಹೇಳ್ತಾ ಇರೋ ಬಾಲಕಿಯ ಹೆಸರು ತನ್ವಿ ಅಂತ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗ್ರಾಮದಲ್ಲಿರುವ ಜ್ಞಾನ ಜ್ಯೋತಿ ಪ್ರೈಮರಿ ಸ್ಕೂಲ್ನಲ್ಲಿ 1ನೇ ತರಗತಿ ಓದುತ್ತಿರುವ ಪುಟಾಣಿ. ಈಕೆ ಕೇವಲ 5 ವರ್ಷದ ಪುಟ್ಟ ಪೋರಿ. ಆದ್ರೆ 195 ದೇಶಗಳ ಹೆಸರು, ಆ ದೇಶಗಳ ರಾಜಧಾನಿ, ಅಂದಿನಿಂದ ಇಂದಿನವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು, ವಚನಗಳು, ಶಾಸಕರು, ಹೀಗೆ ಸಾಮಾಜಿಕ ಜ್ಞಾನದ ಭಂಡಾರವನ್ನೇ ಕೆಲವು ನಿಮಿಷಗಳಲ್ಲಿ ಹೇಳುವ ಚಾಣಾಕ್ಷತೆ ಈಕೆಯಲ್ಲಿದೆ. ಪಂಪ ಪ್ರಶಸ್ತಿ ಪುರಸ್ಕೃತರು: ಕುವೆಂಪು, ತೀನಂ ಶ್ರೀಕಂಠಯ್ಯ, ಶಿವರಾಮ್ ಕಾರಂತ್, ಶ್ರೀ ಬೂಸನೂರ ಮಠ, ಪೂತಿ ನರಸಿಂಹಚಾರ್, ಎನ್ ಮೂರ್ತಿರಾವ್, ಗೋಪಾಲ ಕೃಷ್ಣ ಅಡಿಗ. ತನ್ನ ತಾತನ ಆಸೆಯಂತೆ IAS ಮಾಡಬೇಕು ಎಂಬ ಉದ್ದೇಶದಿಂದ, ತಾಯಿಯ ಪರಿಶ್ರಮದಿಂದ ಹಾಗೂ ಮಗುವಿನ ಆಸಕ್ತಿಯಿಂದ ಇಂದು ಇಂತಹ ಅದ್ಭುತ ಪ್ರತಿಭೆ ಹೊರಹೊಮ್ಮಿದೆ. ಇಂತಹ ಪಾಪು ನನ್ನ ಮಗಳಾಗಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಾರೆ ತಾಯಿ. ನನ್ನ ಹೆಸರು ತಾನವಿ. ನನ್ನ ತಂದೆಯ ಹೆಸರು ಮಲ್ಲಿಕಾರ್ಜುನ್. ನನ್ನ ತಾಯಿಯ ಹೆಸರು ಪ್ರಿಯಾ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಜ್ಞಾನ ಜ್ಯೋತಿ ಅಯ್ಯರ್ ಪ್ರೈಮರಿ ಸ್ಕೂಲ್, ದುಮ್ಮಿ. ನಮ್ಮ ತಾತಂಗೆ IAS KS ಮಾಡಿಸ್ಬೇಕು ಅಂತಿದೆ, ಆಸೆ ಇದೆ. ಅದಕ್ಕೆ ನಾನು IAS ಮಾಡ್ತೀನಿ, ದೇಶ ಸೇವೆ ಮಾಡ್ತೀನಿ. ಅವಳಿಗೆ ಈಗ ಹಲವಾರು ಜನರಲ್ ನಾಲೆಡ್ಜ್ ಕ್ವಶನ್ಗಳಿಗೆ ಆನ್ಸರ್ ಮಾಡುವಂತಹ ಬುದ್ಧಿವಂತಿಕೆ ಅವಳಲ್ಲಿದೆ. ಏನು ಕೇಳಿದ್ರು ಅದನ್ನು ಪಟ್ ಅಂತ ಹೇಳ್ತಾಳೆ. ಅವಳಿಗೆ ಪಂಚಾಂಗದ ತಿಥಿಗಳು, ಸಂವತ್ಸರಗಳು, ಕರಣಗಳು, ಯೋಗಗಳು, ನಕ್ಷತ್ರ, ರಾಶಿ ಮತ್ತು ಪಂಚಗಳಿಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಆನ್ಸರ್ ಮಾಡ್ತಾಳೆ. ಸ್ಟೇಟ್ ಆ್ಯಂಡ್ ಕ್ಯಾಪಿಟಲ್ಸ್ ಹೇಳ್ತಾಳೆ, ಸ್ಟೇಟ್ಗಳು, ಡಿಸ್ಟ್ರಿಕ್ಟ್ಗಳು, 195 ಕಂಟ್ರೀಸ್ ನೇಮ್ಸ್ಗಳು, ಆಮೇಲೆ ಅಂದಿನಿಂದ ಇಂದಿನವರೆಗಿನ ಕರ್ನಾಟಕದ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಹೀಗೆ ಇನ್ನೂ ಹಲವಾರು ಕ್ವಶನ್ಗಳಿಗೆ ಆನ್ಸರ್ ಮಾಡುವಂತಹ ಒಂದು ಬುದ್ಧಿವಂತಿಕೆ ಅವಳಲ್ಲಿದೆ. ಹೇಳಿದ್ದನ್ನು ಚೆನ್ನಾಗಿ ನೆನ್ಪಿಟ್ಕೋತಾಳೆ. ಅವಳು ಒಂಥರ ನನಗೆ ಖುಷಿ ಅನಿಸುತ್ತೆ ಅವಳು ನೋಡಿದ್ರೆ. ನನಗೊಂಥರ ಅವಳು ಗಾಡ್ ಗಿಫ್ಟ್ ಇದ್ದಂಗೆ. ಅವಳು ಒಂದು ಚೆನ್ನಾಗಿ ಓದ್ಬಿಟ್ಟು ಅವಳು IAS ಮಾಡಬೇಕು, IAS ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ. ಇನ್ನು ತನ್ವಿಯಂತಹ ಪ್ರತಿಭಾನ್ವಿತ ಮಗು ನಮ್ಮ ಶಾಲೆಯಲ್ಲಿ ಓದುತ್ತಾ ಇರೋದು ನಮ್ಮ ಹೆಮ್ಮೆ. ಹೀಗೆ ನಾನಾ ವಿಧಾನದ ಮೂಲಕ ಆ ಮಗು ಮುಖ್ಯ ವಾಹಿನಿಗೆ ಬರಬೇಕು. ಬಂದಲ್ಲಿ ಮಾತ್ರ ಉಳಿದ ಮಕ್ಕಳಿಗೆ ಈ ಮಗು ಸ್ಫೂರ್ತಿಯಾಗಲಿದೆ. ಅದಕ್ಕಾಗಿಯೇ ನಾವು ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. 1ನೇ ತರಗತಿಯಲ್ಲಿ ಓದುವ ಮಕ್ಕಳು ಸಾಮಾನ್ಯವಾಗಿ ಅಕ್ಷರಗಳ ಬಗ್ಗೆಯೇ ಅರಿವಿರುವುದಿಲ್ಲ. ಅಂಥದ್ರಲ್ಲಿ ತಾನ್ವಿಯ ಈ ಟ್ಯಾಲೆಂಟ್ಗೆ ಇಡೀ ನಮ್ಮ ಶಾಲೆಯೇ ತಲೆದೂಗಿದೆ. ಆದ್ದರಿಂದ ಮುಂದೆ ಈ ಪುಟಾಣಿಯ ಅದ್ಭುತ ಪ್ರತಿಭೆಗೆ ಲಿಮ್ಕಾ ಅವಾರ್ಡ್ ಆಗಲಿ ಅಂತ ಆಶಿಸುತ್ತೇವೆ ಎಂತಾರೆ ಶಾಲೆಯ ಮುಖ್ಯ ಶಿಕ್ಷಕರು. ನಮಗೆ ತುಂಬ ಹೆಮ್ಮೆ ಇದೆ ಸರ್. ನಮ್ಮ ತಾನ್ವಿ ನಮ್ಮ ಹೆಮ್ಮೆ ಅಂತ ಒಂದು ಕೊಟೇಶನ್ ಮಾಡಿಕೊಂಡು. ಯಾಕಂದರೆ ಈ ಮಗು ಚಿಕ್ಕ ಏಜಲ್ಲಿ ಅದ್ಭುತವಾದ ಪ್ರತಿಭೆ ಹೊಂದಿರೋ ನಮಗೆಲ್ಲರಿಗೂ ಖುಷಿಯಾಗಿದೆ. ಇದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿ. ನಮ್ಮ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಈ ಒಂದು ಏಜಲ್ಲಿರುವ ಪ್ರತಿಯೊಂದು ಮಗು ಕೂಡ ಸ್ಫೂರ್ತಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಮೊಬೈಲೆಲ್ಲ ಮುಳುಗೋಗ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಅಂಥ ಸಂದರ್ಭದಲ್ಲಿ ಈ ಮಗು ಇಷ್ಟು ಅದ್ಭುತವಾಗಿ ಪ್ರಪಂಚದಲ್ಲಿ ಕಲೆ, ಸಂಸ್ಕೃತಿ, ಸಾಹಿತ್ಯ, ಜಗತ್ತಿನಲ್ಲಿರುವ ಪ್ರಚಲಿತ ವಿದ್ಯಮಾನಗಳು, ಪ್ರಮುಖ ವಿಚಾರಗಳನ್ನು ನಿರರ್ಗಳವಾಗಿ ಯಾವುದೇ ಅಡೆತಡೆ ಇಲ್ಲದೆ ಹೇಳ್ತಾಳಂದಾಗ ಇದು ತುಂಬ ಖುಷಿಯಾದ ವಿಚಾರ. ಹಾಗಾಗಿ ನಮಗೂ ಪ್ರೌಡ್ ಇದೆ, ನಮ್ಮ ಶಾಲೆಯಲ್ಲಿ ಓದ್ತಿದೆ ಮಗು ಅಂತ. ಈ ಮಗುನ ನಾವು ಮುಖ್ಯವಾಹಿನಿ ತೆರೆದ್ರ ಮೂಲಕ ಈ ಮಗು ಎಲ್ಲರಿಗೂ ಸ್ಫೂರ್ತಿಯಾಗಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ವಿ. ಅದು ಆಸೆ ನೆರವೇರಿನ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಪಡ್ತಿದ್ದೀವಿ. ಇನ್ನು ಮುಂದೆ ಇನ್ನೂ ಒಂದು ಒಳ್ಳೆ ಹಂತಕ್ಕೆ ತಗೊಂಡೋಗ್ತೀವಿ ಅನ್ನೋ ಒಂದು ನಂಬಿಕೆ ನಮಗಿದೆ. ಅವಳು ಕೂಡ ನಮಗೂ ಕೂಡ ಸ್ಪಂದಿಸ್ತಾಳೆ ಅನ್ನೋ ಒಂದು ಆಶಾಭಾವನೆ ಇದೆ. ಕ್ಲಾಸಲ್ಲಿ ತುಂಬ ಇಂಟಲ್ ಇದ್ದಾಳೆ ಅವಳು. ಫಸ್ಟ್ ಆಫ್ ಆಲ್ ಏನು ಹೇಳಿದ್ರು ಕೂಡ ಕಲಿತಾಳೆ. ಅದಕ್ಕಿಂತ ಹೆಚ್ಚಾಗಿ ತುಂಬ ಒಬಿಡಿಯನ್ಸಿ ಸ್ಟೂಡೆಂಟ್ ಅವಳು ಹೇಳಬೇಕಾದ್ರೆ. ಪ್ರತಿ ಟೀಚರ್ಸ್ ಅವ್ರಿಗೆ ಏನು ವರ್ಕ್ ಕೊಡ್ತಾರೆ ವರ್ಕನ್ನು ಮಾಡ್ತಾಳೆ. ಅದೇ ರೀತಿಯಾಗಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನಿದೆ ಅದರಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಪಾಲ್ಗೊಳ್ತಾಳೆ. ಪ್ರಶಸ್ತಿಗಳನ್ನು ಕೂಡ ತಗೊಂಡಿದ್ದಾಳೆ. ಹಾಗಾಗಿ ಎಲ್ರಿಗೂ ಖುಷಿ. ತಾನ್ವಿ ಅಂದರೆ ಅದೇ ಹೇಳಿದ್ನಲ್ಲ, ತಾನ್ವಿ ನಮ್ಮ ಹೆಮ್ಮೆ.
ಒಟ್ನಲ್ಲಿ ಇಂದಿನ ಕಾಲದಲ್ಲಿ ಮಕ್ಕಳು ಮೊಬೈಲ್ನಲ್ಲೇ ಕಾಲ ಕಳೆಯುವುದು ಹೆಚ್ಚು. ಆದ್ರೆ ಈ ಪುಟ್ಟ ಬಾಲಕಿಯ ಜ್ಞಾನ ಭಂಡಾರಕ್ಕೆ ಶೀಘ್ರವೇ ಯಶಸ್ಸು ಸಿಗಲಿ. ಲಿಮ್ಕಾ ಬುಕ್ ಅವಾರ್ಡ್ಗೆ ಈ ಬಾಲಕಿಯ ಸಾಧನೆ ಸೇರಲಿ ಎಂಬುದೇ ನಮ್ಮೆಲ್ಲರ ಬಯಕೆ. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೋಡರನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.